dear aspirants, welcome to Math Magic YouTube channel. In this session, ಇವತ್ತಿನ ಒಂದು ಸೆಷನ್ನಲ್ಲಿ ನಾವು ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯ ಇದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಒಂದು ಅಥವಾ ಎರಡು ಕ್ವಶನ್ ಇದ್ದೇ ಇರುತ್ತೆ. ಹಾಗಾಗಿ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಕೋನದಿಂದ ಮಾಸ್ ಸೀಕ್ವೆನ್ಸ್ ಸಂಖ್ಯಾ ಸರಣಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಮೇಲೆ ಕ್ವಶನ್ಗಳನ್ನು ಡಿಸ್ಕಸ್ ಮಾಡಬೇಕು ಅಂತ ನಾನು ಯೋಚಿಸಿದ್ದೆ. ಹಾಗಾಗಿ ಆ ಕ್ವಶನ್ಗಳು ಹೇಗಿರ್ತವೆ ಅನ್ನೋದನ್ನ ನೋಡೋಣ. ಪ್ರತಿ ಸಂಖ್ಯಾ ಸರಣಿ ಒಂದು ಪ್ಯಾಟರ್ನ್ ಅನ್ನು ಫಾಲೋ ಮಾಡುತ್ತೆ. ಅದನ್ನು ನಾವು ಬೇಗ ತಕ್ಷಣನೇ ಯೋಚನೆ ಮಾಡಿಬಿಟ್ಟು ಯಾವ ಪ್ಯಾಟರ್ನ್ ಅನ್ನು ಡಿಸೈಡ್ ಮಾಡಿಬಿಟ್ಟು ಮುಂದಿನ ಸಂಖ್ಯೆಯನ್ನು ಪೂರ್ತಿ ಮಾಡಬೇಕಾಗಿರುತ್ತೆ. ಸೊ ಇದು ಕ್ವಶನ್ ನಂಬರ್ 1 ಇದಾಗಿದೆ. ನೋಡಿ ಇಲ್ಲಿ 1 1 8 27 64 125 ಇದರ ಪ್ಯಾಟರ್ನ್ ಏನು ಹಾಗಾದ್ರೆ. ಸೊ ಇಲ್ಲಿ ನಾವು ನೋಡಬಹುದು ಆಲ್ಮೋಸ್ಟ್ ಸಂಖ್ಯಾ ಸರಣಿಗಳಲ್ಲಿ ಇರ್ತಕ್ಕಂಥ ಪ್ಯಾಟರ್ನ್ ಯಾವ ಆಗಿರ್ತಾವೆ ಅಂತಂದ್ರೆ n ಕ್ಯೂಬ್ ಆಗಿರ್ತವೆ, n ಕ್ಯೂಬ್ ಪ್ಲಸ್ 1 ಆಗಿರ್ತವೆ, n ಕ್ಯೂಬ್ ಮೈನಸ್ 1 ಆಗಿರ್ಬೋದು, n ಕ್ಯೂಬ್ ಮೈನಸ್ 2 ಆಗಿರ್ಬೋದು. ಇವು ಯಾವುದೋ ಒಂದು ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ತಿರ್ತವೆ. ಹಾಗಾಗಿ ಅದು ಯಾವ ಪ್ಯಾಟರ್ನ್ ಅನ್ನೋದನ್ನ ನಾವು ನೋಡಿಕೊಂಡು ಮುಂದಿನ ಸಂಖ್ಯೆಯನ್ನ ನಾವು ಫಿಲ್ ಮಾಡಬೇಕಾಗುತ್ತೆ. ಸೊ ಯಾವ ಪ್ಯಾಟರ್ನ್ ಇದು? 1 ಕ್ಯೂಬ್ ಇಸ್ ಈಕ್ವಲ್ ಟು 1, 2 ಕ್ಯೂಬ್ ಇಸ್ ಈಕ್ವಲ್ ಟು 8. ಇಟ್ ಮೀನ್ಸ್ 2 ಇಂಟು 2 ಇಂಟು 2. Then 3 cube is equal to 27. That is equal to 3 into 3 into 3. 4 cube is equals to 64. That is equal to 4 into 4 into 4. So 5 cube equals to 125. That is equal to 5 into 5 into 5. Next number what is the expected? ಅಂದ್ರೆ ನಾವೇನು ಊಹಿಸಬಹುದು ಯಾವ ನಂಬರ್ ಅಂತಂದ್ರೆ 6 ಕ್ಯೂಬ್ ಆಗಿರುತ್ತೆ. that is 6 ಕ್ಯೂಬ್ is equal to that is ಏನು ಅಂತಂದ್ರೆ that is 6 into 6 into 6. 6 6 36 into 6. that is 6 6 36, 3 remain, then 6 3 is 18, 18 plus 3 21. This number is 216. ಮುಂದಿನ ಸಂಖ್ಯೆ ಯಾವ್ದಾಗಿರುತ್ತೆ ಅಂತಂದ್ರೆ 216 ಆಗಿರುತ್ತೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಈ ತರ ನಾವು ಸಂಖ್ಯಾ ಸರಣಿಯನ್ನ ಊಹಿಸಿಕೊಂಡು ಮುಂದಿನ ಸಂಖ್ಯೆಯನ್ನ ಫಿಲ್ ಮಾಡಬೇಕಾಗಿರುತ್ತದೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಏನು ಅಂತ ನೋಡೋಣ. ಇಲ್ಲಿ 4 ಇದೆ, ಮತ್ತೆ 4 ಫಾಲೋ ಮಾಡಿದೆ, ದೆನ್ 8 24 96. ಸೊ ಯಾವ ಪ್ಯಾಟರ್ನ್ ಅನ್ನು ಫಾಲೋ ಮಾಡಿದೆ ಅಂತ ನೋಡಿದ್ರೆ ನಾವು, ಸೊ ದಿಸ್ ಇಸ್ 4 into 1. ನೆಕ್ಸ್ಟ್ first term into 1 is equal to next term, that is 4 into 1 is equal to 4. Next 4 into 2 is equal to 8. 8 into 3 is equal to 24. The next 24 into 4 is equals to 96. Then next, what is the next number here? So we expect that is 96 into 5. 96 into 5. See here the pattern 1, 2, 3, 4, 5. Then automatically, so this is equal to 96 into 5. 5 6 the 33 square. 5 9 the 45 plus 3 48. Next number is 480. So this is the right answer. So we have to think about the sequence and we have to find immediately what is the pattern follows given sequence. ಅಂದ್ರೆ ಸರಣಿ ಯಾವ ಒಂದು ಪ್ಯಾಟರ್ನ್ ಅನ್ನು ಫಾಲೋ ಮಾಡುತ್ತೆ ಅನ್ನೋದನ್ನ ನೋಡ್ಕೊಂಡ್ಬಿಟ್ಟು ನಾವು ನೆಕ್ಸ್ಟ್ ನಂಬರ್ ಅನ್ನ ಫೈಂಡ್ ಮಾಡಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಗಳನ್ನು ನೋಡೋಣ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 3. ಸೊ 5 7 12 19 31 50 ಇದು ಯಾವ ಪ್ಯಾಟರ್ನ್ ಅನ್ನು ಫಾಲೋ ಮಾಡುತ್ತೆ ನೋಡೋಣ. ಸೊ 5 n ಸ್ಕ್ವೇರ್ ಪ್ಲಸ್ 1 ಅಂದ್ರೆ ಇದು n ಸ್ಕ್ವೇರ್ ಪ್ಯಾಟರ್ನ್ ಅನ್ನು ಫಾಲೋ ಮಾಡೋದು. n ಸ್ಕ್ವೇರ್ ಪ್ಲಸ್ 1 ಅಂದ್ರೆ 2 ಸ್ಕ್ವೇರ್ ಪ್ಲಸ್ 1 is equal to 5 ಆಗುತ್ತೆ. ಮತ್ತೆ 3 ಸ್ಕ್ವೇರ್ ಪ್ಲಸ್ 1 10 ಆಗುತ್ತೆ. ಸೊ ಹಾಗಾಗಿ ಇದು ಯಾವ n ಸ್ಕ್ವೇರ್ ಆಗಲಿ n ಕ್ಯೂಬ್ ಆಗಲಿ ಯಾವ ಪ್ಯಾಟರ್ನ್ ಅನ್ನು ಫಾಲೋ ಮಾಡೋದಿಲ್ಲ. ಹಾಗಾದ್ರೆ ಯಾವ ಪ್ಯಾಟರ್ನ್ ಅನ್ನು ಫಾಲೋ ಮಾಡಿದೆ ಅನ್ನೋದನ್ನ ನೋಡೋದಾದ್ರೆ, ಸಿ ಹಿಯರ್ ಫಸ್ಟ್ ಟರ್ಮ್ ಏನಿದೆ, ಇಲ್ಲಿ ಫಸ್ಟ್ ಟರ್ಮ್ 5 ಇದೆ, ಸೆಕೆಂಡ್ ಟರ್ಮ್ 7 ಇದೆ, ಇಲ್ಲಿ 12 ಇದೆ. ಸೊ first term plus second term is equal to third term. ಅಂದ್ರೆ 5 plus 7 is equal to 12. Second term plus third term 7 plus 12 is equal to 19.
Next, third term plus fourth term. 12 plus 19 is equal to 31. Next, fourth term plus fifth term. 19 plus 31 is equal to 50. What is the next term? What is the next term? This is again 31 plus 50. That's 31 plus 50. What is the next term? That is 81. This is equal to 81. Next term is okay. Question number 4. That is 5, 27, 61, 122, 212 to 340. ಈ ಸರಣಿಯಲ್ಲಿ ತಪ್ಪಾದ ಸಂಖ್ಯೆ ಯಾವುದು? We have to remove. ಅಂದ್ರೆ ನಾನಿಲ್ಲಿ ಒಂದು ಸಂಖ್ಯೆಯನ್ನು ರಿಮೂವ್ ಮಾಡಬೇಕು. ಅದು ಯಾವ್ದಾಗಿರ್ಬೋದು ಅನ್ನೋದನ್ನ ನಾವು ಡಿಸೈಡ್ ಮಾಡಬೇಕು. ಕೊಟ್ಟಿರ್ತಕ್ಕಂತಹ ಸೀಕ್ವೆನ್ಸ್ ಅಲ್ಲಿ ಈ ಸರಣಿಯಲ್ಲಿ ಯಾವ ಪ್ಯಾಟರ್ನ್ ಅನ್ನು ಫಾಲೋ ಮಾಡುತ್ತೆ ಅನ್ನೋದನ್ನ ನೋಡಿಕೊಂಡು ನಾವು ಡಿಸೈಡ್ ಮಾಡಬೇಕು. ಯಾವ ಪ್ಯಾಟರ್ನ್ ಅನ್ನು ಫಾಲೋ ಮಾಡುತ್ತೆ ಅನ್ನೋದನ್ನ ನಾವು ಅದನ್ನ ತಿಳಿದುಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂತಂದ್ರೆ ತಕ್ಷಣ ನಾವು ಡಿಸಿಷನ್ ತಗೋಬೇಕು. ಹಾಗಾಗಿ ಹೇಳೋದು ಮಾನಸಿಕ ಸಾಮರ್ಥ್ಯ ಅಂತಂದು. ಸೊ ಇಲ್ಲಿ 5 ಇದೆ, 27 ಇದೆ, 61 ಇದೆ. ಇದು ಯಾವ ಪ್ಯಾಟರ್ನ್ ಅನ್ನು ಫಾಲೋ ಮಾಡೋದಿಲ್ಲ ಅಂತ ನಮ್ ಗಮನಕ್ಕೆ ಬಂದ ತಕ್ಷಣ ಇನ್ನೊಂದು ಪ್ಯಾಟರ್ನ್ ಇದೆ. ಏನು ಅಂತಂದ್ರೆ ಡಿಜಿಟ್ ಅನ್ನು ಆಡ್ ಮಾಡೋದು. ಡಿಜಿಟ್ ಅನ್ನು ಆಡ್ ಮಾಡಿ ನೋಡೋದು, ಅದು ಆ ಪ್ಯಾಟರ್ನ್ ಅಲ್ಲಿ ಏನಾದ್ರು ಫಾಲೋ ಮಾಡುತ್ತೆ ಅಂತ. ಡೈರೆಕ್ಟ್ಲಿ ನಾನು ಆನ್ಸರ್ ಬರ್ತೀನಿ ಇಲ್ಲಿ. ಸೊ 5 is equal to 5, 27 is equal to 2 plus 7 is equal to 9, 61 is equal to 6 plus 1 is equal to 7, 122 is equals to 1 plus 2 plus 2 is equal to 5, then 212 is equal to 2 plus 1 plus 1 plus 2 is equal to 5. Next, 340 equal to 340 is equals to 3 plus 4 plus 0 is equal to 7. See the sum here. ಅಂದ್ರೆ ಇಲ್ಲಿ ಆಡ್ ಮಾಡಿರ್ತಕ್ಕಂಥ ಸಮ್ ಏನಾಗಿದೆ ಅಂತ ನೋಡೋಣ. ಇಲ್ಲಿ 5 ಇದೆ, ಇಲ್ಲಿ 9 ಇದೆ, ಇಲ್ಲಿ 7 ಇದೆ. ಇಲ್ಲಿ 5 5 7 ಅಂದ್ರೆ ಈ ಪ್ಯಾಟರ್ನ್ ಅನ್ನು ಫಾಲೋ ಮಾಡುತ್ತದೆ. ಈ ಸೀಕ್ವೆನ್ಸ್ ಈ ಪ್ಯಾಟರ್ನ್ ಅಂದ್ರೆ 5 5 7 ಬರಬೇಕು. ಅದೇ ರೀತಿ ಇದನ್ನ ನೋಡಿದಾಗ ಇಲ್ಲಿ 5 ಇದೆ, ಇಲ್ಲಿ 7 ಇದೆ, ಇಲ್ಲಿ 5 ಬರಬೇಕಿತ್ತು, 5 ಬಂದಿಲ್ಲ. ಅಂದ್ರೆ 27 we have to remove. ಅಂದ್ರೆ ಇದು ತಪ್ಪಾದ ಸಂಖ್ಯೆ ಅಂತ ನಾವು ಡಿಸೈಡ್ ಮಾಡಬೇಕು. ಹಾಗಾಗಿ ಕೆಲವೊಂದು ಸಾರಿ ಕೊಟ್ಟಿರ್ತಕ್ಕಂಥ ಸರಣಿಗಳು n ಸ್ಕ್ವೇರ್ ಅನ್ನಾದ್ರೂ ಫಾಲೋ ಮಾಡಬಹುದು, n ಕ್ಯೂಬ್ ಅನ್ನಾದ್ರೂ ಫಾಲೋ ಮಾಡಬಹುದು, n ಕ್ಯೂಬ್ -1 ಆದ್ರೂ ಫಾಲೋ ಮಾಡಬಹುದು, n ಕ್ಯೂಬ್ +1 ಆದ್ರೂ ಫಾಲೋ ಮಾಡಬಹುದು. ಸಮ್ ಟೈಮ್ಸ್ ಆ ಕೊಟ್ಟಿರ್ತಕ್ಕಂಥ ಡಿಜಿಟ್ ಗಳನ್ನ ಆಡ್ ಮಾಡಿದಾಗ ಆ ಒಂದು ಪ್ಯಾಟರ್ನ್ ಅನ್ನು ಫಾಲೋ ಮಾಡಬಹುದು. ಇವೆಲ್ಲದನ್ನ ನೋಡ್ಕೊಂಡು ನಾವು ಗಮನದಲ್ಲಿ ಇಟ್ಕೊಂಡು ಡಿಸೈಡ್ ಮಾಡಬೇಕಾಗುತ್ತದೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 5, 132, 182, 306, 380, 552, 650, 870. ಇದು ಯಾವ ಪ್ಯಾಟರ್ನ್ ಅನ್ನು ಫಾಲೋ ಮಾಡುತ್ತೆ ಅಂತಂದು ನೋಡೋದಾದ್ರೆ ನಾನು ಡೈರೆಕ್ಟ್ ಆಗಿ ಆನ್ಸರ್ ಬರ್ತೀನಿ. ದಟ್ ಈಸ್ n ಸ್ಕ್ವೇರ್ ಪ್ಲಸ್ n ಪ್ಯಾಟರ್ನ್ ಫಾಲೋ ಮಾಡುತ್ತೆ. ಹೇಗೆ ಅಂತ ನೋಡೋಣ. 132 ಏನು ಫಾಲೋ ಮಾಡುತ್ತೆ? 11 ಸ್ಕ್ವೇರ್ ಪ್ಲಸ್ 11. ಸೊ n equal to 11 ಆಗಿದೆ. n equal to 11. 11 ಸ್ಕ್ವೇರ್ ಪ್ಲಸ್ 11 ಅಂತಂದ್ರೆ 11 ಸ್ಕ್ವೇರ್ ಮೀನ್ಸ್ 121 plus 11 is equal to 132. Next, 182 see here, ಇದು 13 square ಅಂದ್ರೆ 13 square plus 13 follow ಮಾಡುತ್ತೆ. That is 169 plus 13 is equal to 182. Next, ಇದು ಯಾವ್ದನ್ನು ಫಾಲೋ ಮಾಡುತ್ತೆ? ಇಲ್ಲಿ ಡೈರೆಕ್ಟ್ ಆಗಿ ಮತ್ತೆ ಇದಕ್ಕೆ 4 ನ ಇಲ್ಲಿ 2 ಡಿಫರೆನ್ಸ್ ಇತ್ತು, ಡೈರೆಕ್ಟ್ ಆಗಿ ನಾವು ಇದಕ್ಕೆ 4 ಆಡ್ ಮಾಡಬೇಕು. So that is 17 square plus 17 ಆಗುತ್ತೆ. 17 square plus 17 that is equal to 17 square ಅಂದ್ರೆ 289 plus 17 is equal to 306. Next 17 ಆದ ತಕ್ಷಣ 19 square plus 19 is equal to 19 square ಅಂದ್ರೆ 361 plus 19 is equals to 380. ನೆಕ್ಸ್ಟ್ ಇಲ್ಲಿ 2 ಡಿಫರೆನ್ಸ್ ಇತ್ತು, ಇದರ ನಂತರ ಮತ್ತೆ 4 ಡಿಫರೆನ್ಸ್ ಆಯಿತು, 13 17 ಬಂತು, ಮತ್ತೆ 72 ಡಿಫರೆನ್ಸ್ ಆಯಿತು. ನೆಕ್ಸ್ಟ್ ಯಾವ್ದು ಹಾಗಾದ್ರೆ 19 ಆಗಿಂದ 2 ಡಿಫರೆನ್ಸ್ 4 ಡಿಫರೆನ್ಸ್ 19 plus 4 23. that is 23 square plus 23 is equals to
That is 23 square means 23, 22. 3 3s are 9. That is 529. 529 plus 23 is equal to 552. So this is next 23 is 25 square plus 25 is equal to 625 plus 25 is equal to 650. Next ಇಲ್ಲಿ 2 ಡಿಫರೆನ್ಸ್ ಆಯ್ತು, ಡೈರೆಕ್ಟ್ 4 ಬರೋಣ. 29 ಸ್ಕ್ವೇರ್ ಈಗ 29 ಸ್ಕ್ವೇರ್ ಪ್ಲಸ್ 29 is equals to 29, that is 29 square means 29 into 29, 9 9s are 81, 8 9 2s are 18, 26, 18 plus 8 18, 4 5, that is 1. 841 plus 29, so 841 plus 29 is equal to 870. Next number, here see here 11 square 13 square, suddenly plus 4 17 square, 2 difference 19 square, then plus 4 added, 23 square 25 square, 2 difference, directly plus 4, then again one more, that 2 difference means 31 square plus 31 is equal to, next number is 31 square 31, that is 31 square 31 equal to 31 is 31 1 1s are 1, 3 1s are 3, it is 3 1s are 3, 3 3s are 9, 961 plus 31, 961 plus 31 is equals to 992. This is the 992 is the right number. Fill the gap here. ಅಂದ್ರೆ ಈ ಒಂದು ಸ್ಥಳಾವಕಾಶವನ್ನು ಯಾವ ನಂಬರ್ ಫಿಲ್ ಮಾಡುತ್ತೆ, 992 ಅಂತಕ್ಕಂಥ ನಂಬರ್ ಫಿಲ್ ಮಾಡುತ್ತೆ. ವೆಲ್ ಫ್ರೆಂಡ್ಸ್, ಈ ಒಂದು ಡಿಸ್ಕಷನ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇದೇ ತರ ನಾವು ಯೋಚನೆ ಮಾಡಿಬಿಟ್ಟು ನಾವು ಸಡನ್ ಆಗಿ ಡಿಸಿಷನ್ ತಗೊಂಡು ಈ ಸಂಖ್ಯಾ ಸರಣಿಯನ್ನು ಪೂರ್ತಿಗೊಳಿಸಬೇಕಂದ್ರೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ನೆಕ್ಸ್ಟ್ ಇನ್ನೂ ಹೆಚ್ಚು ಕ್ವಶನ್ಗಳನ್ನು ಸಾಲ್ವ್ ಮಾಡೋಣ. ಈ ಡಿಸ್ಕಷನ್ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.